ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನನ್ನ ಮಗ ಇಬ್ಬರು ಇವತ್ತು ರೆಡಿ ಆಗಿಬಿಟ್ಟು ಗಾಳಿ ಆಂಜನೇಯ ಸ್ವಾಮಿ ಜಾತ್ರೆ ಇತ್ತು ಅಂತ ಅಂದ್ಬಿಟ್ಟು ಹೋಗೋಣ ಅಂತ ರೆಡಿಯಾಗಿದ್ದೀವಿ. ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರಿಗೆ ಬಂದು 8 ವರ್ಷದಿಂದನೂ ಈ ಜಾತ್ರೆಗೆ ಮಿಸ್ ಮಾಡದೆ ಹೋಗ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಹೋಗ್ತಿದ್ದಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ ತುಂಬಾ ರಶ್ ಇತ್ತು. ಅದಕ್ಕೆ ಸ್ವಲ್ಪ ಹೊತ್ತು ಹೊರಗಿರೋಣ ಅಂತಂದರೆ ದೇವರೇ ಅಲ್ಲೇ ಮುಂದೆ ಹೋಯಿತು. ದೇವ್ರ ದರ್ಶನ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು. ಅಲ್ಲಿಂದ ನನ್ನ ಮಗ ಸ್ಪೈಡರ್ ಮ್ಯಾನ್ ಕೊಡಿಸ್ಕೊಂಡು ಸ್ಲಿಪ್ಪರ್ ನೋಡೋಣ ಅಂತ ಹೋದ್ವಿ. ವಾಕರು ಬ್ರ್ಯಾಂಡ್ ಬಂದುಬಿಟ್ಟು ತುಂಬ ಕಮ್ಮಿ ಸೇಲಿತ್ತು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು, ನೋಡಿ ತೊಗೊಂಡ್ವಿ. ಅದಾದಮೇಲೆ ಕಬ್ಬಿನಲ್ಲಿ ಕುಡ್ಕೊಂಡು ಒಂದು ರೌಂಡ್ ಹಾಕೋ ಬರೋಣ ಜಾತ್ರೆ ಅಂತಂದಮೇಲೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತಲ್ವ. ಫಸ್ಟ್ ಎಲ್ಲ ಸಣ್ಣವರಿದ್ದಾಗ ಊರಲ್ಲಿ ಹೋಗ್ತಿದ್ವಿ. ಸಿಟಿಗೆಲ್ಲ ಬಂದಮೇಲೆ ಈ ಥರ ಜಾತ್ರೆ ಎಲ್ಲ ತುಂಬ ಮಿಸ್ ಮಾಡ್ಕೊತೀವಿ. ಬಟ್ ಈ ಜಾತ್ರೆ ಇರೋದ್ರಿಂದ ನಾವು ಯಾವುದೇ ಥರ ಜಾತ್ರೆ ಮಿಸ್ಸಿಂಗ್ ಫೀಲ್ ಇರೋದಿಲ್ಲ. ಜನ ಅಂದರೆ ಎಷ್ಟು ಜನ ಇರ್ತಾರೆ ಅಂದರೆ ತುಂಬಾ ಜನ ಇರ್ತಾರೆ. ಈ ಜಾತ್ರೆ ಪ್ರತಿ ವರ್ಷ ರಾಮನವಮಿ ದಿನದಿಂದ 3 ದಿನದವರೆಗೂ ಇರುತ್ತೆ. ಬಟ್ ಈ ವರ್ಷ 2 ದಿನ ಇರೋದು. ಮಾರ್ಚ್ 27 ಮತ್ತು 28ನೇ ತಾರೀಕು ಇದೆ. ನಾವು 27ಕ್ಕೆ ಹೋಗಿದ್ವಿ. 28ಕ್ಕೂ ನಾಳೆನೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಜಾತ್ರೆ ಟೈಮಲ್ಲಿ ತುಂಬ ಥರ ವೆರೈಟಿ ಆಫ್ ಸ್ಟಾಲ್ ಇರುತ್ತೆ. ಫುಡ್ ಸ್ಟಾಲು, ಶಾಪಿಂಗ್ ಸ್ಟಾಲು ಎಲ್ಲ ಥರ ಇರುತ್ತೆ. ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ಮತ್ತು ಚೆನ್ನಾಗಿರೋನು ಇರುತ್ತೆ. ಈ ಗಾಳಿ ಆಂಜನೇಯನ ಟೆಂಪಲಲ್ಲೇ ನನ್ನ ಮಗನಿಗೆ ಫಸ್ಟ್ ಟೈಮ್ ತಾಯ್ತ ಅಂತ ಕಟ್ಸಿದ್ದು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಜಾತ್ರೆಯಲ್ಲಿ ಅದು ಇದು ಎಲ್ಲ ತಿಂದಿದ್ವಿ ಮತ್ತು ಪ್ರಸಾದ ಎಲ್ಲ ತಿಂದಿದ್ವಲ್ಲ, ಚೆನ್ನಾಗಿ ಡೈಜೆಷನ್ ಆಗಲಿ ಅಂತ ಅಂದ್ಬಿಟ್ಟು ಬರ್ತಾ ಸ್ವೀಟ್ ಆ್ಯಂಡ್ ಲೈಮ್ ಸೋಡಾ ಕುಡ್ಕೊಂಡು ಬಂದ್ವಿ. ನಾನು ಹೋದ ವರ್ಷ ಇದೇ ಜಾತ್ರೆಯಲ್ಲಿ 2 ಪಿಂಗಾಣಿ ಪಾಟ್ ತೊಗೊಂಡಿದ್ದೆ. ಅದು ತುಂಬ ಚೆನ್ನಾಗಿ ಬಾಳಿಕೆ ಬಂತು ಅಂದ್ಬಿಟ್ಟು ಈ ವರ್ಷವೂ 2 ಪಿಂಗಾಣಿ ಪಾಟ್ ತೊಗೊಂಡೆ. 1 kg ಸ್ಟೋರೇಜ್ ಇರೋದು. ಅದಾದಮೇಲೆ ಇವಾಗ ಬೇಸಿಗೆ ಬೇರೆ ಅಲ್ವಾ, ಮಡ್ ಪಾಟ್ ತೊಗೊಳ್ಳೋಣ ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಎಲ್ಲಿ ಕೇಳಿದ್ರು ತುಂಬ ಜಾಸ್ತಿ ಹೇಳ್ತಿದ್ರು. ಅದಕ್ಕೆ ಇಲ್ಲಿ ಕಮ್ಮಿ ಸಿಕ್ತು ಅಂತ ಒಂದು ತೊಗೊಂಡೆ. ಫ್ರಿಜ್ಜಲ್ಲಿ ಇಟ್ಟು ನೀರು ಕುಡಿಯೋದು ಅಷ್ಟೊಂದು ಸೇಫ್ ಅಲ್ಲಲ್ವಾ. ಈ ಥರ ಮಣ್ಣಿನ ಮಡಿಕೆಯಲ್ಲಿ ನೀರು ಕುಡಿಯೋದ್ರಿಂದ ತುಂಬಾ ಕೂಲಾಗಿರುತ್ತೆ. ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಈ ಥರ ಕೆಂಪು ಮಡಿಕೆಗಳಕ್ಕಿಂತ ಕರಿ ಮಡಿಕೆಗಳು ಬರೋವು. ಒಂದರಲ್ಲಿ ಬಿಸಿನೀರು ಕಾಯಿಸೋರು, ಒಂದರಲ್ಲಿ ತಣ್ಣೀರು ಇಡೋರು. ಅವನ್ನ ನಾವು ಡೈಲಿ ಕುಡಿತಾ ಇದ್ವಿ. ಈ ನಡುವೆ ಅಂತೂ ಆ ಥರ ಯೂಸೇ ಮಾಡ್ತಿರ್ಲಿಲ್ಲ ಅಲ್ವಾ. ಮತ್ತು ಅದೇ ಥರ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಮಡಿಕೆನ ತೊಗೊಬಂದೆ. ನಾನು ಯಾವಾಗ ಏನೇ ಶಾಪಿಂಗ್ ಮಾಡಿದ್ರು ಆ ವಸ್ತುಗಳನ್ನ ನೋಡಿದ್ರೆ ನನಗಿಂತ ನನ್ನ ಮಗುಗೆ ಕ್ಯೂರಿಯಾಸಿಟಿ ಜಾಸ್ತಿ. ಹಂಗೆ ಹೇಳು, ಉಪ್ಪಕ್ಕದ ನಿಜ ನಿಜ ಬಿಡು. ಅದೇನಾ ಇದಕ್ಕೆ ಹಾಕಿಡೋದು ಇದಕ್ಕೆ. ಸರಿ ಆಯ್ತು. ನಾನು ತಂದಿರೋ ಐಟಮ್ಸ್ನೆಲ್ಲ ಒಂದ್ಸಲ ಚೆಕ್ ಮಾಡಿ ಎತ್ತಿಟ್ಕೊಂಡೆ. ನಮ್ಮ ದಿನ ಈ ಥರ ಇತ್ತು. ನಿಮ್ಗೇನಾದರೂ ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು.